ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗೋಣಿಕೊಪ್ಪದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲೆಯ ಮಡಿವಾಳ ಜನಾಂಗದ ಬಂಧುಗಳಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆಯ ಬಾಳುಗೋಡು ಗ್ರಾಮದಲ್ಲಿ ಪಣಿಕರ್ ಕುಟುಂಬದ ವಸತಿ ಬಡಾವಣೆಗೆ ಸಂಬಂಧಿಸಿದಂತೆ ಪ್ರತಿ ಉತ್ತರ ನೀಡಿದ ಜಾಗದ ಮಾಲೀಕರು. ನಾಪೋಕ್ಲು ಸಮೀಪದ ಮೂರ್ನಾಡು ಪಟ್ಟಣ ಸೇರಿದಂತೆ ಸುತ್ತಮುತ್ತ ಬಿರುಸಿನ ಮಳೆ ಸುರಿಯಿತು. ನಾಪೋಕ್ಲು ಸಮೀಪದ ಮೂರ್ನಾಡು ಪಟ್ಟಣ ಸೇರಿದಂತೆ ಸುತ್ತಮುತ್ತ ಬಿರುಸಿನ ಮಳೆ ಸುರಿಯಿತು. ಗಾಳಿ ಸಹಿತ ಸುರಿದ ಮಳೆಯಿಂದಾಗಿ ಪಟ್ಟಣದಲ್ಲಿ ಜನಜೀವನ ಅಸ್ತವ್ಯಸ್ತವಾಯಿತು. ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಸುರಿದ ಮಳೆಯಿಂದಾಗಿ ಪಟ್ಟಣದಲ್ಲಿ ನೀರು ಉಕ್ಕಿ ಹರಿದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ನಾಪೋಕ್ಲು ವ್ಯಾಪ್ತಿಯಲ್ಲೂ ಸಾಧಾರಣ ಮಳೆಯಾಗಿದೆ. ಈ ವ್ಯಾಪ್ತಿಯ ಗ್ರಾಮೀಣ ಭಾಗದಲ್ಲಿ ಅಲ್ಲಲ್ಲಿ ಮಳೆಯಾಗಿದ್ದು ಬಿಸಿಲ ಬೇಗೆಗೆ ತಂಪೆರೆಯಿತು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಸ್ನಾನಕ್ಕೆ ತೆರಳಿದ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಾಪೋಕ್ಲು ಸಮೀಪದ ಬಲಮುರಿ ಗ್ರಾಮದಲ್ಲಿ ನಡೆದಿದೆ. ಸ್ನಾನಕ್ಕೆ ತೆರಳಿದ್ದ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಾಪೋಕ್ಲು ಸಮೀಪದ ಬಲ್ಮುರಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಬಲ್ಮುರಿ ಗ್ರಾಮದ ವಾಟೆಕಾಡು ಪೈಸಾರಿ ನಿವಾಸಿ ಕೂಲಿ ಕಾರ್ಮಿಕರಾದ ರಂಜು ಮತ್ತು ಪುಷ್ಪ ದಂಪತಿಯ ಪುತ್ರ ಪುನೀತ್ ಮೃತಪಟ್ಟ ದುರ್ದೈವಿ. ಭಾನುವಾರ ಮಧ್ಯಾಹ್ನ 4 ಹುಡುಗರ ತಂಡ ಬಲ್ಮುರಿ ಕಾವೇರಿಯ ನದಿ ಸೇತುವೆಯ ಸಮೀಪ ಸ್ನಾನ ಮಾಡಲು ತೆರಳಿದ ಪುನೀತ್ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತರಾಗಿದ್ದಾರೆ. ಬಳಿಕ ಬಲ್ಮುರಿ ನಿವಾಸಿ ಮುಳುಗು ತಜ್ಞ ಎಂಆರ್ ಬಿಪಿನ್ ಮೃತದೇಹವನ್ನು ಪತ್ತೆ ಹಚ್ಚಿ ನೀರಿನಿಂದ ಮೇಲೆತ್ತಿದ್ದಾರೆ. ನಾಪೋಕ್ಲು ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿದ ಪ್ರಕರಣ ದಾಖಲಿಸಿ ಕಾನೂನಿನ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊಡಗು ಜಿಲ್ಲೆಯ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳುಗೋಡು ಗ್ರಾಮದಲ್ಲಿ ಪಣಿಕರ್ ಕುಟುಂಬದ ವಸತಿ ಬಡಾವಣೆಗೆ ಸಂಬಂಧಿಸಿದಂತೆ ಪ್ರತಿ ಉತ್ತರ ನೀಡಿದ ಜಾಗದ ಮಾಲೀಕರು. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಬಾಳುಗೋಡು ಗ್ರಾಮದಲ್ಲಿ ಪಣಿಕರ್ ಕುಟುಂಬದ ವಸತಿ ಬಡಾವಣೆಗೆ ಕೆಲವು ದಿನಗಳ ಹಿಂದೆ ಈ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ. ತೋಡನ್ನ ಮುಚ್ಚಲಾಗಿದೆ. ನೀರು ಸರಾಗವಾಗಿ ಹರಿಯದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ನಮ್ಮ ಬಡಾವಣೆಯ ಗೇಟಿನ ಮುಂದೆ 2 ಬಾರಿ ಪ್ರತಿಭಟನೆ ನಡೆಸಿದ್ದರು. ಇಂದು ಬಡಾವಣೆಯ ಮಾಲೀಕರಾದ ಡಾಕ್ಟರ್ ಕೆಎಸ್ ಪ್ರಸಾದ್ ಪಣಿಕರ್ ಅವರು ದಾಖಲೆ ಸಮೇತ ಮಾಧ್ಯಮದ ಮುಂದೆ ಮಾಹಿತಿ ನೀಡಿದರು. ಕೆಎಸ್ ಪ್ರಸಾದ್ ಪಣಿಕರ್ ಮಾತನಾಡಿ, ನಮ್ಮ ನೂತನ ಬಡಾವಣೆಯ ಮುಂದೆ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ಮಾಡಿ ಹೋಗಿದ್ದಾರೆ ಎಂದು ಅರ್ಥವಾಗಲಿಲ್ಲ. ಅವರು ಗೇಟನ್ನ ತೆಗೆದು ಒಳಗೆ ಬಂದಿದ್ದರೆ ಅವರಿಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೆ. ಅವರ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೆ. ಪ್ರತಿಭಟನಾಕಾರರಿಗೆ ಮಾಹಿತಿ ಕೊರತೆ ಇದೆ ಎಂದು ತಿಳಿಸಿದರು. ನಾವು ಶುದ್ಧ ಕ್ರಯಕ್ಕೆ ನಿವೃತ್ತ ನ್ಯಾಯಾಧೀಶರೊಬ್ಬರಿಂದ ಸುಮಾರು 19 ಎಕರೆ ಭೂ ಪರಿವರ್ತನೆಯಾದ ಜಾಗವನ್ನು ಖರೀದಿಸಿದ್ದೇವೆ. ಅಲ್ಲದೆ ಆಧುನಿಕ ರೀತಿಯಲ್ಲಿ ಇಲ್ಲಿ ಬಡಾವಣೆ ನಿರ್ಮಾಣವಾಗುತ್ತಿದೆ. ಸರ್ಕಾರದ 3 ಅಡಿ ಕೈತೋಡನ್ನ ನಾನು 30 ಅಡಿಯಲ್ಲಿ ಅಗಲವಾಗಿ ಮಾಡಿದ್ದೇನೆ. ಮಳೆ ನೀರು ಕೂಡ ಸರಾಗವಾಗಿ ಹರಿದು ಕೈತೋಡಿಗೆ ಸೇರುವಂತೆ ಮಾಡಿದ್ದೇನೆ. ಅಲ್ಲದೆ ಅಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡಿ ಉತ್ತಮ ರೀತಿಯ ಹಣ್ಣುಗಳು, ಆಯುರ್ವೇದ ಗಿಡಗಳನ್ನ ಸಸಿಗಳನ್ನ ನೆಡಲಾಗಿದೆ. ಮುಂದಿನ 4 ವರ್ಷಗಳಲ್ಲಿ ಆ ಗಿಡಗಳು ಫಲ ಕೊಡಲು ಆರಂಭಿಸುತ್ತದೆ. ಇಲ್ಲಿ ವಾಸಿಸುವ ಕುಟುಂಬದ ಸದಸ್ಯರು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜೀವಿಸಲು ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲದೆ ನಮ್ಮ ಬಡಾವಣೆಯಲ್ಲಿ 40 ಅಡಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೇನೆ ಎಂದು ಅಳತೆ ಮಾಡಿ ತೋರಿಸಿದರು. ಅಲ್ಲದೆ 3 ನೂತನ ಬಾವಿಯನ್ನು ತೆಗೆಸಿದ್ದೇನೆ ಹೊರತು ಒಂದೇ ಒಂದು ಬೋರ್ವೆಲ್ ಕೊರೆಸಿಲ್ಲ ಎಂದು ತಿಳಿಸಿದರು. ಶ್ರೀಮತಿ ಜಸಿಂತಾ ಪ್ರಸಾದ್ ಪಣಿಕರ್ ಮಾತನಾಡಿ, ನಾನು ಕೂಡ ಇದೇ ಕರ್ನಾಟಕದವಳು. ನನ್ನ ತವರು ಮಂಗಳೂರು. ನನ್ನ ತಂದೆ ಕೊಡಗಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನಾನು ನನ್ನ ಬಾಲ್ಯದ ದಿನಗಳಲ್ಲಿ ಕೊಡಗಿನಲ್ಲಿ ಕಳೆದಿರುವೆ. ನನ್ನ ಕುಟುಂಬವು 1898ರಲ್ಲೇ ಕೊಡಗಿನಲ್ಲಿ ಆಸ್ತಿ ಮಾಡಿಕೊಂಡು ಇಲ್ಲಿಯ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ. ಹೀಗಿರುವಾಗ ನಾವು ಹೊರಗಿನವರು ಆಗಲು ಸಾಧ್ಯವೇ ಎಂದು ಪ್ರತಿಭಟನಾಕಾರರಿಗೆ ಪ್ರಶ್ನೆ ಮಾಡಿದರು. ಇಂದು ವಿಶ್ವಾದ್ಯಂತ ಹೆಸರು ಮಾಡಿರುವ ಮಂಗಳೂರು ಹೆಂಚು ತಯಾರಿಕೆ ಮಾಡಿದ್ದು ನಮ್ಮ ಕುಟುಂಬ ಎಂದು ಜಸಿಂತಾ ಪಣಿಕರ್ ಮಾಹಿತಿ ನೀಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆಯಲ್ಲಿ ಉತ್ತಮ ದರ್ಜೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತುರ್ತು ಸಂದರ್ಭದಲ್ಲಿ ಯಾರನ್ನಾದರೂ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಏರ್ ಆಂಬ್ಯುಲೆನ್ಸ್ ಹಾಗೂ ಎಲಿಪ್ಯಾಡ್ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಮಾತಾ ಅಮೃತಾನಂದಮಯಿ ಸಂಸ್ಥೆಯ ಸಹಯೋಗದೊಂದಿಗೆ ಆಸ್ಪತ್ರೆ ಮಾಡಲು ಮುಂದಾಗಿದ್ದೇವೆ. ಇದರಿಂದ ಕೊಡಗಿನ ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ದೊರೆಯುತ್ತದೆ, ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತದೆ ಎಂದು ಪಣಿಕರ್ ಮಾಹಿತಿ ನೀಡಿದರು. ಎಲ್ಲರೂ ಸಹಕಾರ ನೀಡುವಂತೆ ಪಣಿಕರ್ ಕುಟುಂಬ ಮನವಿ ಮಾಡಿದರು. ಈಗ ಈ ಲೇಔಟ್ ಮಾಡೋದು ಉದ್ದೇಶ ಅಂದರೆ ಲೇಔಟ್ ಒಳಗಡೆ ಸೈಟ್ಗಳಾಗಲಿ ಮತ್ತು ಪಾರ್ಕ್ ಆಗಲಿ, ಗಾರ್ಡನ್ ಆಗಲಿ, ಅದೇ ಥರ ವೆಹಿಕಲ್ಗಳು ಬಂದಿರೋ ನಿಲ್ಲಕ್ಕೆ ಪಾರ್ಕಿಂಗ್ ಏರಿಯಾ ಆಗಲಿ ಎಲ್ಲ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ಒಂದು ಉದ್ದೇಶ ಇತ್ತು, ಒಂದು ದೊಡ್ಡ ಯಾವುದಾನ ಒಂದು ಒಳ್ಳೆ ಹಾಸ್ಪಿಟಲ್ ಅವರ ಜೊತೆಗೆ ಒಂದು ಟೈಅಪ್ ಮಾಡಿ ನಾವೊಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶ ಇತ್ತು. ಯಾಕಂದರೆ ನಾನು ಸಹ ಒಂದು ಮೆಡಿಕಲ್ ಇಶ್ಯೂಯಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಸಹ ಒಂದು ಸಿಕ್ಕಿ ಮತ್ತು ವಾಪಸ್ ನಾನು ಬಂದಿದ್ದೀನಿ. ಅದಕ್ಕೆ ಕಾರಣ ಮಾತಾ ಅಮೃತಾನಂದಮಯಿ ಹಾಸ್ಪಿಟಲ್ ಅಂತೇಳಿ ಕೊಚ್ಚಿಯಲ್ಲಿ ದೊಡ್ಡ ಫೇಮಸ್ ಆದ ಹೋಟೆಲ್, ಏಷ್ಯಾದಲ್ಲೇ ಹಾಸ್ಪಿಟಲ್ ಅದು.
ಏಷ್ಯಾದಲ್ಲೇ ಸಹ ದೊಡ್ಡ ಮಟ್ಟಕ್ಕೆ ಇರೋದು ಹಾಸ್ಪಿಟಲ್ ಅಂದರೆ ಮಾತಾ ಅಮೃತಾನಂದಮಯಿ ಹಾಸ್ಪಿಟಲ್. ಅವ್ರ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ರು, ನಾವು ಇಲ್ಲಿಂದ ಜನಗಳನ್ನ ಶಿಫ್ಟ್ ಮಾಡಬೇಕು, ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅದು ಇದೆಲ್ಲ ಸೌಕರ್ಯಗಳು ಕಡಿಮೆ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳುವಾಗ ನಾನು ಹೇಳಿದ್ರು, ನಾವೇ ಒಂದು ಹೆಲಿಪ್ಯಾಡ್ ಮಾಡಿದರೆ ಏರ್ ಆಂಬ್ಯುಲೆನ್ಸಿಗೆ ಸೌಕರ್ಯ ಆಗ್ತದೆ, ಒಂದು ಹಾಸ್ಪಿಟಲ್, ಅವರು ಅದರ ಜೊತೆಗೆ ಒಂದು ಆಯುರ್ವೇದ ಸೆಂಟ್ರು ಸಹ ಮಾಡ್ತಾರೆ, ಆಯುರ್ವೇದ ಮತ್ತು ಅದರ ಜೊತೆಗೆ ಯೋಗ ಸೆಂಟರ್, ಮೆಡಿಟೇಷನ್, ಮತ್ತು ಜನಗಳಿಗೆ ನಡೆಯೋಕ್ಕೆ ಸಾಕಷ್ಟು ಫುಟ್ಪಾತ್ ಏರಿಯಾಗಳೆಲ್ಲ ಇರೋವಾಗ ಅದು ಎಲ್ಲ ಜನಗಳಿಗೆ ಒಂದು 60% ನಮ್ಮ ಕೂರ್ಗಿನ ಜನಗಳಿಗೆ ಒಂದು ಚಾರಿಟಿ ಬೇಸಲ್ಲಿ ಅದೊಂದು ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ಅದು ಸಹ ಮಾಡುವ ಒಂದು ಪ್ಲ್ಯಾನ್ ಮಾಡಿದೆ. ಅದು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿಯೇ ಮಾಡೋದು, ನಮಗೆ ನಾವೇ ಒಂದು ಹಾಸ್ಪಿಟಲ್ ಕಟ್ಟಿ ನಾವು ಹೋಗಿ ಮಲಗಕ್ಕೆ ಅಂತ ಉದ್ದೇಶದಲ್ಲ ಅಲ್ಲ. ಹಾಗೆ ಅದರದ್ದು ಗುಣ ಬರೋದು ನಮ್ಮ ಸಾರ್ವಜನಿಕರಿಗೆ. ಅದನ್ನು ಇವರು ಬೇಡ ಅಂತ ಹೇಳಿದ್ರೆ ನಮಗೆ ಏನು ಮುಂದುವರ್ಸೋಕ್ಕಾಗಲ್ಲ. ನಾವು ನಮ್ಮ ಉದ್ದೇಶ ಅನ್ನೋದು ಇದರಿಂದ ಹಣ ಮಾಡಬೇಕು, ಇಲ್ಲ ಇದೇ ಹಾಸ್ಪಿಟಲ್ನ ನಾವು ಕಮರ್ಷಿಯಲ್ ಮಾಡಬೇಕು ಅನ್ನೋ ಉದ್ದೇಶದಲ್ಲ. ಎಲ್ಲರಿಗೂ ಗೊತ್ತಿರೋ ವಿಷಯ, ಅಮೃತ ಹಾಸ್ಪಿಟಲ್ ಒಂದು ಚಾರಿಟಿ ಬೇಸಲ್ಲಿ, ಅದು ಈ ನಮ್ಮ ಕೂರ್ಗಲ್ಲಿ ಒಂದು ಬಂದಿದ್ರೆ ಅದು ನಮಗೆ ಭಾರಿ ಒಂದು ಅನುಕೂಲ ಆಗ್ತದೆ, ಕೂರ್ಗಿನ ಜನಗಳಿಗೆ ಅನುಕೂಲ ಆಗ್ತದೆ, ನಮಗೆ ಅದರಿಂದ ಒಂದು ದೊಡ್ಡ ಫ್ಯೂಚರಲ್ಲಿ ಜನಗಳಿಗೆ ಅನುಕೂಲಕ್ಕಾಗಿ ನಾವು ಇದನ್ನು ಒಂದು ಪ್ಲಾನ್ ಮಾಡಿರೋದು. ಅದು ಬಿಟ್ಟು ಬೇರೆ ಏನು ಇದರಲ್ಲಿ ಉದ್ದೇಶ ಯಾವುದು. ಉದ್ಯೋಗ ಸೃಷ್ಟಿಯಾಗ್ತದೆ, ಕಲಿತ ಜನರು ಮೆಡಿಕಲ್ ಫೀಲ್ಡಲ್ಲಿ ಕಲಿತ ಜನರು ಅಲ್ಲಿ ಕೆಲಸ ಮಾಡ್ಬೋದು. ಈವನ್ ಆಫೀಸಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಉದ್ಯೋಗಗಳಿಗೆ ಅಗತ್ಯ ಆಗ್ತದೆ. ಇಲ್ಲಿ ತುಂಬ ತುಂಬ ಉದ್ಯೋಗ ಕೊರತೆ ಉಂಟು. ನಮ್ಮ ಜನ ಎಲ್ಲ ಕಡೆ ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಕೆಲಸ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಯಾವುದೇ ಕಾರಣಕ್ಕೆ ಒಂದು ಆಕ್ಸಿಡೆಂಟ್ ಆಗಲಿ, ಬೇರೆ ಯಾವುದಾನ ಇದು ಬಂದರೆ ಇಲ್ಲಿಂದ ಮಂಗಳೂರು, ಇಲ್ಲಾಂದರೆ ಕಣ್ಣೂರು, ಇಲ್ಲಾಂದರೆ ಮೈಸೂರು ಈಚೆ ಕಡೆಗಳಿಗೆಲ್ಲ ಹೋಗೋ ಟೈಮ್, ಈ ಟೈಮಲ್ಲಿ ಎಮರ್ಜೆನ್ಸಿ ಅವರಿಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ಒಂದು ಜೀವಕ್ಕೆ ಹಾನಿ ಆಗ್ತದೆ. ಆ ಜೀವ ಯಾವುದಾನ ಕಾರಣಕ್ಕೆ ಒಂದು ಉಳಿಸೋಕ್ಕಾಗಂಗಿದ್ರೆ ದೇವರ ಮುಂದೆ ಅದೊಂದು ದೊಡ್ಡ ಶ್ರೇಷ್ಠವಾದ ಕೆಲಸ ಎಂದು ನಾನು ನೆನೆಸ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿರೋ ಉದ್ದೇಶ ಅದು ಅಷ್ಟೇ. ನಾನು ಒರಿಜಿನಲಿ ಮಂಗಳೂರು ಮತ್ತು ಕೊಡಗಿನವಳು. ನಾನು ಕೊಂಕಣಿ ಸಮುದಾಯದಿಂದ. ನಮ್ಮ ಊರು ಮಂಗಳೂರು ಮತ್ತು ಕೊಡಗು. ನನ್ನ ಫ್ಯಾಮಿಲಿ 1898ರಲ್ಲಿ ಖರೀದಿ ಮಾಡಿದ ಪ್ರಾಪರ್ಟಿ ಈಗ ಸಹ ನಮ್ಮ ಹತ್ರ ಉಂಟು. ನನ್ನ ತಂದೆಯವರು ಕೊಡಗು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ನಾನು ನಮ್ಮ ಬಾಲ್ಯ ಜೀವನವನ್ನು ಕೊಡಗುವಲ್ಲಿ ಕಳೆದಿದ್ದೇವೆ. ಕೊಡಗು ನಮ್ಮ ಪ್ರೀತಿಯ ಊರು. ಮಂಗಳೂರು ಸಹ ಹಾಗೆ. ಸೇಯಿಂಗ್ ಇನ್ ಇಂಗ್ಲಿಷ್, ಹೋಮ್ ಸ್ವೀಟ್ ಹೋಮ್, ಸೇಮ್ ಥಿಂಗ್ ಅಪ್ಲೈಸ್ ಟು ಮೀ ಆಲ್ಸೋ. ನಾನು ಕೊಡಗು ಮತ್ತು ಮಂಗಳೂರನ್ನ ತುಂಬ ಪ್ರೀತಿಸ್ತೇನೆ. ಇಲ್ಲಿ ನಾವು ಲೇಔಟ್ ಮಾಡ್ತಾ ಇದ್ದರೆ ಸಹ ನಾವೊಂದು ಮನೆ ಕಟ್ಟಿ ಇಲ್ಲಿ ವಾಸ ಇರಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಮತ್ತು ಮುಂದಿನ ಜೀವನ ಸಹ, ಮುಂದಿನ ಮಕ್ಕಳು ಪೀಳಿಗೆ ಸಹ ಇಲ್ಲಿಯೇ ಇರ್ತದೆ. ಇಂಡಸ್ಟ್ರಿ ವಿಷಯದಲ್ಲಿ ಮಾತಾಡಬೇಕಾದ್ರೆ ಮಂಗಳೂರು ಟೈಲ್ಸ್ ನನ್ನ ಫ್ಯಾಮಿಲಿ ಶುರು ಮಾಡಿದ್ದು. ಫಸ್ಟ್ ಟೈಲ್ಸ್ ಫ್ಯಾಕ್ಟ್ರಿ, ರೂಫಿಂಗ್ ಟೈಲ್ಸ್ ಫ್ಯಾಕ್ಟ್ರಿ, ವಿಚ್ ಇಸ್ ವೆರಿ ಫೇಮಸ್ ಇನ್ ನ್ಯಾಷನಲಿ ಆ್ಯಸ್ ವೆಲ್ ಎಸ್ ಇಂಟರ್ನ್ಯಾಷನಲಿ. ಇವತ್ತು ಕೂಡ ಅದಕ್ಕೆ ದೇಶದ್ದು ಮತ್ತು ಹೊರದೇಶದ್ದು ಮಾನ್ಯತೆ ಉಂಟು. ನಮ್ಮ ಜಾಗ 1898ರಲ್ಲಿ ನಮ್ಮ ಫ್ಯಾಮಿಲಿ ಖರೀದಿಸಿದ ಜಾಗ ಈಗ ಸಹ ನಮ್ಮ ಫ್ಯಾಮಿಲಿಯಲ್ಲಿ, ಕೊಡಗಲ್ಲಿ ಖರೀದಿಸಿದ ಜಾಗ ಈಗ ಸಹ ನಮ್ಮ ಫ್ಯಾಮಿಲಿ ಜೊತೆ ಹತ್ರವೇ ಉಂಟು. ನಾನು ಹೇಗೆ ಹೊರಗಿನವಳಾಗಲಿಕ್ಕೆ ಸಾಧ್ಯ? ನನಗೆ ಆಶ್ಚರ್ಯ ಆಗ್ತಾ ಉಂಟು ಈ ಮಾತುಗಳು ಕೇಳಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಗೋಣಿಕೊಪ್ಪದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲೆಯ ಮಡಿವಾಳ ಜನಾಂಗದ ಬಂಧುಗಳಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕು ಇವರ ವತಿಯಿಂದ ಗೋಣಿಕೊಪ್ಪದ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆದ ಕೊಡಗು ಜಿಲ್ಲೆಯ ಮಡಿವಾಳ ಜನಾಂಗದ ಬಂಧುಗಳಿಗೆ ಸೀಮಿತವಾದ ಕ್ರೀಡಾಕೂಟವು ಸಂಘದ ಅಧ್ಯಕ್ಷರಾದ ಡಿ ರಾಜೇಶ್ ಪದ್ಮನಾಭ್ ಅವರ ನೇತೃತ್ವದಲ್ಲಿ ನಡೆಯಿತು. ಪುರುಷರಿಗೆ ಕ್ರಿಕೆಟ್ ಪಂದ್ಯಾಟ ಮತ್ತು ಹಗ್ಗಜಗಾಟ ಹಾಗೂ ಮಹಿಳೆಯರಿಗೆ ಹಗ್ಗಜಗಾಟ ಮತ್ತು ಮನೋರಂಜನಾ ಕ್ರೀಡೆಗಳು, ಜನಾಂಗದ ಮಕ್ಕಳಿಗೆ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. 2 ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ 10 ಹಲವು ತಂಡಗಳು ಭಾಗವಹಿಸಿದ್ದವು. ಅದರಲ್ಲಿ ಮಾರಮ್ಮ ಯುವಕ ಸಂಘ ಬಾಳೆಲೆ ತಂಡವು ಜಯಭೇರಿ ಬಾರಿಸಿತು. ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ಪಡೆಯಿತು. ದ್ವಿತೀಯ ಸ್ಥಾನವನ್ನ ಮಾಚಿದೇವ ಕ್ರಿಕೆಟರ್ಸ್ ಆಳವಾರ ತಂಡವು ಪಡೆದುಕೊಂಡಿತು. ಮಹಿಳೆಯರ ಹಗ್ಗಜಗಾಟದಲ್ಲಿ ವೀರ ಮಡಿವಾಳ ಮಹಿಳಾ ಸಂಘ ಗೋಣಿಕೊಪ್ಪದ ತಂಡ ಪಡೆಯಿತು. ದ್ವಿತೀಯ ಸ್ಥಾನವನ್ನ ಬಲ್ಯಮಂಡೂರು ತಂಡವು ಪಡೆದುಕೊಂಡಿತು. ಪುರುಷರ ಹಗ್ಗಜಗಾಟದಲ್ಲಿ ವೀರ ಮಡಿವಾಳ ಮಾಚೆಯ ತಂಡ ಗೋಣಿಕೊಪ್ಪ ತಂಡವು ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನ ಮಡಿಕೇರಿಯ ವ್ಯಾಂಡರ್ಸ್ ತಂಡವು ಪಡೆದುಕೊಂಡಿತು. ವೇದಿಕೆ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಕರಿಂಜೆ ಮಠದ ಶ್ರೀ ಶ್ರೀ ಜಗದ್ಗುರು ಮುಕ್ತಾನಂದ ಸ್ವಾಮಿ ಆಗಮಿಸಿ ಆಶೀರ್ವಚನ ನೀಡಿದರು. ಕರ್ನಾಟಕ ರಾಜ್ಯದ ಮಡಿವಾಳ ಸಮಾಜದ ಅಧ್ಯಕ್ಷರು ಹಾಗೂ ನಿಗಮ ಮಂಡಳಿಯ ಸದಸ್ಯರಾದ ಸಿ ನಂಜಪ್ಪ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಮಡಿವಾಳ ಜನಾಂಗದ ನಿವೃತ್ತ ಯೋಧರಿಗೆ ಈ ಬಾರಿ 10ನೇ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆಯಾದ ಎಲ್ಲಾ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಜನಾಂಗದ ಸದಸ್ಯರು ವಿವಿಧ ರೀತಿಯಲ್ಲಿ ಸಾಧನೆ ಮಾಡಿದ ಸದಸ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹದೇವ, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಂಕೆ ರವಿಕುಮಾರ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಸದಸ್ಯರು, ಕ್ರೀಡಾಕೂಟದ ಆಯೋಜಕರು ಭಾಗವಹಿಸಿದ್ದರು. ಈ ಕ್ರೀಡಾಂಗಣದಲ್ಲಿ ಸುತ್ತ ತೇರನ್ನು ಎಳೆಯುವಂತಹ, ರಥವನ್ನು ಎಳೆಯುವಂತಹ ಕಾರ್ಯವನ್ನು 2 ವರ್ಷಗಳಲ್ಲಿ ಮಾಡ್ತಿದ್ರು. ಆ ನಂತರ ಯಾವುದೋ ಒಂದು ಪರಿಸ್ಥಿತಿಯಿಂದ ರಥ ನಿಂತಲ್ಲಿ ನಿಂತಿತ್ತು. ಅದನ್ನು ಎಳೀಲಿಕ್ಕೆ ಯಾರೋ ಮುಂದೆ ಬರುವಂತಹ ವ್ಯವಸ್ಥೆಗಳು ಆಗಲಿಲ್ಲ. ಆದರೆ ಈ ವರ್ಷ ಪ್ರಸ್ತುತವಾಗಿ ಆ ನಿಂತಹ ಕ್ರೀಡೋತ್ಸವ ಅನ್ನುವಂತಹ ರಥ ಏನಿದೆ, ಅದಕ್ಕೆ ಒಂದು ಬಲಯುತವಾದಂತಹ ಒಳ್ಳೆಯ ಬಲಿಷ್ಠವಾದ ಹಗ್ಗವನ್ನು ಸಂಘಟನೆಯ ಮುಖಾಂತರ ಕಟ್ಟಿ ನಮ್ಮ ರಾಜೇಶ್ ಪದ್ಮನಾಭ್ ಮತ್ತೆ ಅವರ ತಂಡ ಅದನಿವತಿ ಮೈದಾನದಲ್ಲಿ ಕ್ರೀಡೋತ್ಸವದ ಮುಖಾಂತರ ರಥಕ್ಕೆ ಮತ್ತೆ ಚಾಲನೆ ಕೊಟ್ಟದ್ದಕ್ಕೆ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಬಹುಶಃ ಈ ರಥ ಇನ್ನು ನಿಲ್ಲಬಾರದು, ಪ್ರತಿ ವರ್ಷ ಈ ರಥೋತ್ಸವ ನಡೀತಾ ಇರಬೇಕು. ಇದರ ಹಗ್ಗಕ್ಕೆ ಯಾವುದೇ ಸಮಸ್ಯೆಗಳು ಬಂದಾಗ ಹಗ್ಗವನ್ನು ಬದಲಾಯಿಸಬೇಕು. ಇದು ಅರಿತವರಿಗೆ ಏನು ಗೊತ್ತಾಗಬಹುದು, ಹಗ್ಗ ಯಾವುದು, ರಥ ಯಾವುದು, ಎಳೆಯುವವರು ಯಾವುದು ಅನ್ನುವಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರತಕ್ಕಂತಹ ವಿಚಾರಗಳು. ಹಗ್ಗವನ್ನು ಬದಲಾಯಿಸಿ ಬಲಿಷ್ಠರು ಸೇರಿಕೊಂಡು ಹಗ್ಗಕ್ಕೆ ಕೈಗೊಟ್ಟು ಕನಿಷ್ಠರನ್ನು ಕಡೆಗಣಿಸದೆ ನೀವು ಈ ಕ್ರೀಡೋತ್ಸವವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಮಾಚಿದೇವರ ಪೂರ್ಣ ಅನುಗ್ರಹ ಈ ಸಂಘಟನೆಗೆ ಲಭ್ಯ ಆಗ್ತದೆ ಎನ್ನುವಂತಹ ವಿಚಾರಧಾರೆಯನ್ನು ಕೂಡ ಪ್ರೇರಣಾದಾಯಕವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಇನ್ನೊಂದು ಹೇಳಿದ್ರೆ 21 ದಿವಸದಲ್ಲಿ ಈ ಸಂಘಟನೆಯಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಗಳು ಆಯೋಜನೆಗೊಂಡದ್ದು ಅಂತ. 21 ಅನ್ನುವಂತಹ ಸಂಖ್ಯೆ ಅದು ಪ್ರಸ್ತುತವಾಗಿ ಗಣಪತಿಗೆ ಸಂಬಂಧಪಟ್ಟಂತಹ ಸಂಖ್ಯೆ. ಸಕಲ ವಿಘ್ನಗಳನ್ನು ನಿವಾರಣೆ ಮಾಡಬೇಕಾದ್ರೆ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸಬೇಕು. ಮಹಾಗಣಪತಿ ದೇವರ ಅನುಗ್ರಹ ಒಂದಾದ್ರೆ ಸಕಲ ವಿಘ್ನಗಳು ನಿವಾರಣೆ ಆಗ್ತದೆ. ಆದ್ರಿಂದ 21 ದಿವಸಗಳಲ್ಲಿ ಈ ಕಾರ್ಯಕ್ರಮ ಸಕ್ರಿಯಗೊಂಡಿದೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಿಮ್ಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರತಕ್ಕಂತ ವಿಚಾರ. ಆಗೋಗಿದೆ, ಬನ್ನಿ ಅರ್ಜೆಂಟ್ ನೀವು ಅಂತ ಅವ್ರು ಬಂದು 10:30 ಬಂದವರು ನೀವು ಮಾತಾಡಿ ಅಂತ ವೇದಿಕೆ ಮೇಲೆ ಇರೋರೆಲ್ಲ ಮಾತಾಡಿಸಿ ಲಾಸ್ಟ್ 3 ಗಂಟೆಗೆ ಅವ್ರು ಮಾತಾಡಿ ಅವತ್ತು ನಮ್ಮ ಜನಾಂಗದ ಏನು ಜನಸ್ತೋಮನ್ನು ನೋಡಿ ಸ್ತಬ್ಧರಾಗಿದ್ರು. ಆವತ್ತು ನಾವು ಒಂದೇ ಒಂದು ನಮ್ಮ ಬೇಡಿಕೆ ಇಟ್ಟಿದ್ರಿ, ಏನು ಬೇಡ ನಮ್ಗೆ MLC ಬೇಡ, MLA ಬೇಡ, ನಮ್ಗೆ ಬರೀ SC ಮಾಡಿ ಅಂತ ಆ ಬೇಡಿಕೆ ಇಟ್ಟಿದ್ರಿ. ಆಗ ಏನು ಆಯ್ತು ಮಾಡೋಣ ಅಂತ ಹೇಳಿದ್ರು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ ಆಂಜನೇಯರು ಅವರು ಬೇರೆ ಕಡೆಯಿಂದ ಒತ್ತಡಗಳಾಗಿ ಒಪ್ಪಲಿಲ್ಲ, ಅದು ನಿಂತೋಯ್ತು. ಇದು ಏನಾಗಿದೆ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾರಾಯಣ ಸ್ವಾಮಿ ಅಂತ ಒಬ್ಬ ಮಂತ್ರಿ ಇದ್ದ, ಅವರೂ ಸಮೇತ ಇದು ಫೈಲ್ಗೆ ಅಡ್ಡ ಹಾಕದ. ಅವರಾದ್ಮೇಲೆ ಇದಕ್ಕೆ ಮುಂಚೆಯಿಂದನೂ ಯಾರೂ ನಮ್ಮ ಫೈಲ್ ಮೂವ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಯಾಕೆ ಅಂತಂದ್ರೆ ನಾವು SCಗಳಾದ್ರೆ ಅವ್ರಿಗೆ ಸ್ಥಾನಮಾನಗಳು ಸಿಗಲ್ಲ ಅನ್ನೋ ಒಂದೇ ಕಾರಣಗಳಿಗೆ ನಮ್ಗೆ ಏನಂದ್ರೆ ನಾವು ಮಡಿವಾಳರನ್ನ ಟಚಬಲ್, ನಮ್ಮನ್ನ ಮನೆ ಒಳಗಡೆ ಬಿಟ್ಕೊಳ್ತಾರೆ, ಅದೇ SCಗಳನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಹಂಗಾಗಿ ಅವರು ನಮ್ಮ ಅನ್ನನ ತಟ್ಟೆನ ಕಿತ್ಕೊಳ್ತಾರೆ ಅಂತ ಒಂದೇ ಮನೋಭಾವಕ್ಕೆ ನಮಗೆ ಬಿಡ್ತಾ ಇಲ್ಲ. ಹಿಂಗಾಗಿ ನಾವು ಕಳೆದ ವಿಧಾನಸಭೆಯಲ್ಲೂ ನಾವು ಮುಖ್ಯಮಂತ್ರಿಗಳು ಮಾತಾಡಿದಾಗ, ಇಲ್ಲ ಏನು ವಿಶೇಷ ವರದಿ ಮಾಡಿದ್ದೀರಿ, ನಿಮ್ಮ ಜನಾಂಗ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದ್ದಾರೆ, ಅದರ ಪ್ರಕಾರ ನಿಮ್ಗೆ ನ್ಯಾಯ ಸಿಗ್ತದೆ. ನಮಗೆ ಏನಂತಂದ್ರೆ ಒಂದು ಆಶಾಭಾವನೆ ಇದೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಕಳೆದ ಒಂದು 2 ತಿಂಗಳಲ್ಲಿ ಭೇಟಿ ಮಾಡಿದಾಗ ನನ್ಗೆ SC ಮಾಡದೆ ಹೋಗ್ಲಿ ಪರವಾಗಿಲ್ಲ, ನಮಗೆ ಮಕ್ಕಳಿಗೆ SCಗೆ ಏನು ಸಿಗ್ತದೆ ಫುಲ್ ಫೀಸ್ ಮಾಫಿ ಮಾಡಿಸಿ ಕೆಲ್ಸಕ್ಕೆ ಸಿಗೋದಕ್ಕೆ ಮಾಡಿ ಅಂತ ಹೇಳಿ ಅವ್ರನ್ನ ಬೇಡ್ಕೊಂಡಿದಾಗ ಹೂ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದಂತೂ ಗ್ಯಾರಂಟಿ ಆಗ್ತದೆ ಅಂತ ನನಗೆ ಭರವಸೆ ಇದೆ. ಯಾಕೆಂದ್ರೆ
ಈಗ ನಾವು SC ಹೋಗಕ್ ಆಗದೆ ಇದ್ರು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಫ್ರೀ ಆದ್ರೆ ಬೇಜಾನು ಓದ್ತಾರೆ. ಯಾಕೆ ಓದ್ತಾರೆ ಅಂತ ಹೇಳಿದ್ರೆ ಸುಮಾರು 10 ವರ್ಷದಿಂದ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ನಮಗೆ ಪ್ರತಿಭಾ ಪುರಸ್ಕಾರ ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಪೇಪರಲ್ಲಿ ಟಿವಿಯಲ್ಲಿ ಅನೌನ್ಸ್ ಮಾಡಿದಾಗ ಎಷ್ಟು ಅಂತಂದ್ರೆ ಕಟ್ ಆಫ್ ನಾವು 90% ಮಾಡ್ತಾ ಇದ್ದೀವಿ. 90 ಆದ್ಮೇಲೆ ಮಾತ್ರ ತಗೊಂತಾ ಇದ್ದೀರಿ. ಈ ಸರಿ 90 ಎಬವ್ ಇರುವಂತವ್ರು 90 ಎಬವ್ ಇರೋದು ಸುಮಾರು 1000 ಜನ ಇದ್ದಾರೆ. ನೀವು ನಂಬಕ್ ಅಸಾಧ್ಯ. ನಮ್ಮ ಮಡಿವಾಳರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತೆ. 95 ಮೇಲೆ ಇರೋರು 300 ಜನ ಇದ್ದಾರೆ. ರ್ಯಾಂಕ್ ಇರೋರು 6 ಜನ ರ್ಯಾಂಕ್ ಬಂದಿದ್ದಾರೆ. ನಮ್ಮವರು ಮಡಿವಾಳರು ಕರ್ನಾಟಕ ರಾಜ್ಯದಲ್ಲಿ ರ್ಯಾಂಕ್ ಇರೋರು SLC PUC ರ್ಯಾಂಕ್ ಬಂದಿರೋರು 6 ಜನ ಇದ್ದಾರೆ. ನಮ್ಮೆಲ್ಲ ಮಕ್ಕಳನ್ನ ನಾವು ಬೆಂಗಳೂರು ಪ್ರತಿಭಾ ಪುರಸ್ಕಾರ ಕಳಿಸ್ತಾ ಇದ್ದೀವಿ. ಅವರಿಗೆ ಪ್ರತಿ ವರ್ಷ ನಾವು 10 ಲಕ್ಷ ಖರ್ಚು ಮಾಡಿ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ, ಪ್ರೋತ್ಸಾಹ ಮಾಡೋದಕ್ಕೆ. ನಾವೇನು ದುಡ್ಡು ಕೊಡೋದನ್ನೇನು ಅವ್ರೇನು ಆಗಲ್ಲ, ಆದ್ರೆ ಉತ್ತೇಜನ ಮಾಡಿ ಇನ್ನ ಹೆಚ್ಚು ಓದ್ಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಕೆಲವು ಮಕ್ಕಳು ಬರ್ತಾರೆ, ಅಣ್ಣ ನನಗೆ ದುಡ್ಡು ಬೇಡ, ಏನೇ ಬೇಡ, ನನಗೆ ಆ ಮೂಮೆಂಟು, ಆ ಒಂದು ಮೆಡಲು, ನನಗೆ ಪ್ರಶಸ್ತಿ ಪತ್ರ ಕೊಡಿಸಿ ಸಾಕು ಅಂತ ಬರ್ತಾರೆ. ಅವ್ರು ಎಷ್ಟು ಉತ್ಸಾಹ. ಹಿಂಗಾಗಿ ಈಗ ಇಡೀ ರಾಜ್ಯದಲ್ಲಿ 126 ಜಾತಿ ಇದೆ. ಏನು 2A ಅಂತ ಅದರಲ್ಲಿ ನಾವು ಅದರಲ್ಲಿ ಇದ್ದೀವಿ. ನಾವು ಹೈಯೆಸ್ಟ್ ಸ್ಟಡಿ ಮಾಡೋದ್ರಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ 3ನೇ ಸ್ಥಾನದಲ್ಲಿ ನಾವು ಓದ್ತಾ ಇದ್ದೀರಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನಾವು ಎಷ್ಟು ಜಾಗೃತರಾಗಿದ್ದೀರಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾವ್ರೆ ನಮ್ಮ ಮಡಿವಾಳರು. ಹಂಗಾಗಿ ಮುಂದೊಂದು ದಿವಸ ನಮ್ಮ ಮಕ್ಕಳು ಫಸ್ಟ್ ಬಂದ್ರು ಹೇಳಕ್ಕಾಗಲ್ಲ. ಇವಾಗ ಓದ್ತಾ ಇರೋ ರೀತಿ ನೋಡಿದ್ರೆ ಮುಂದಿನ ಸಾಲಲ್ಲಿ 2ನೇ ವಾರ ಅಥವಾ 3ನೇ ವಾರ 1ನೇ ವಾರ ನಮ್ಮವರೇ ಆಗ್ತಾರೆ. ಹಂಗಾಗಿ ನೀವು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡೋದಕ್ಕೆ ನೀವು ಪ್ರತಿಭಾ ಪುರಸ್ಕಾರಗಳು ಮಾಡಿ, ಈ ಕ್ರೀಡಾಕೂಟಗಳನ್ನು ಮಾಡಿ, ಈ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಪ್ರೋತ್ಸಾಹವನ್ನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ನಿಮಗೆ ಮಾಡುತ್ತೆ. ಮತ್ತೆ ನನಗೆ ಸಾಧ್ಯ ಇಲ್ಲ. ಇದೇ ನೀವು ಕಾಣ್ತಾ ಇದ್ದೀರಿ ಈ ಮುಂದೆ, ಇದು ತಮ್ಮ ಪ್ರತಿಫಲ. ಇದು ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಮಾತ್ರಕ್ಕಲ್ಲ, ನೀವೆಲ್ಲರೂ ಅಧ್ಯಕ್ಷರೇ, ನಿಮ್ಮಿಂದಲೇ ಈ ಕಾರ್ಯಕ್ರಮ ನಡೆದಿದ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನನ್ನ ಮನದಾಸನೆಯನ್ನ ಹಾಗೆ 10 ತಂಡಗಳು ನನಗೆ ಮಾಸಿಕ ಸಭೆಯಲ್ಲಿ ನಾವು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಮಾಡ್ತೇವೆ. ಮಾಸಿಕ ಸಭೆ ಮಾಡಿದ ಸಂದರ್ಭದಲ್ಲಿ ಸಮಾವೇಶವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಸಮಾವೇಶ ಮಾಡಿ ನಮ್ಮ ಜನಾಂಗದವ್ರನ್ನೆಲ್ಲ ಸೇರಿಸಬೇಕು, ರಾಜ್ಯದ ಕೆಲವು ಹೋರಾಟಗಳನ್ನು ನಾವು ಭಾಗಿಯಾಗಬೇಕು ಅಂತ ವಿಚಾರದಲ್ಲಿ ನಾವು ಮಾಸಿಕ ಸಭೆಗಳನ್ನು ಮಾಡ್ತಾ ನಿಟ್ಟಿನಲ್ಲಿ ಮಹಾದೇವನನ್ನ ಸೋದರನಂತರ ಮಹಾದೇವ್ ಹೇಳಿದ್ರು, ಜಿಲ್ಲೆಯಲ್ಲಿ ಎಲ್ಲರೂ ಕ್ರೀಡಾಕೂಟಗಳು ನಡೆಸ್ತಾ ಇದ್ದಾರೆ, ನಾವು 2 ಬಾರಿ ಕ್ರೀಡಾಕೂಟಗಳನ್ನು ನಡೆಸಿದ್ದೀವಿ, ಆದರೆ 10 ವರ್ಷಗಳಿಂದ ನಾವು ಕ್ರೀಡಾಕೂಟಗಳು ನಡೆಸೋಕ್ಕಾಗ್ತಾ ಇಲ್ಲ, ನಾವು ಒಂದು ಒಕ್ಕೂಟಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನನಗೆ ಮನಸ್ಸಲ್ಲಿ ತಳಮಳ ಇತ್ತು, ಆಗ್ತದಾ ಇಲ್ವಾ ಅಂತ. ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಇಲ್ಲ ಮಾಡೋಣ ಅಂತ. ಕೇವಲ 21 ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ 21 ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋಣಿಕೊಪ್ಪದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲೆಯ ಮಡಿವಾಳ ಜನಾಂಗದ ಬಂಧುಗಳಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆಯ ಬಾಳುಗೋಡು ಗ್ರಾಮದಲ್ಲಿ ಪಣಿಕರ್ ಕುಟುಂಬದ ವಸತಿ ಬಡಾವಣೆಗೆ ಸಂಬಂಧಿಸಿದಂತೆ ಪ್ರತಿ ಉತ್ತರ ನೀಡಿದ ಜಾಗದ ಮಾಲೀಕರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.